ಮದ್ವಿ ಮಾಡ್ಕೊತೇನ ಮಾಡ್ಬೇಕು. ಅವ್ನ್ ಬಂಗಾರ ಹಾಕ್ಬೇಕು ಫಸ್ಟಿನ ವರ್ಷ. ತಿಳ್ಕೊಂತಿದ್ದಿಲ್ರಿ ಅವ್ನ ಬಗ್ಗೆ ನಾವ್ ಹಿಂಗ ಅದಾನ ಅಂತ ಹೇಳಿ ಮೊದ್ಲೇ ಹೇಳ್ಬೇಕಿಲ್ರಿ ಮದ್ವಿಕಿಂತ ಮುಂಚೆನ ತಗೋತಾರ. ಅಲ್ಲ ಚಲೋ ಮನಸ್ಸೈತಂತ ಕೊಟ್ಟಾರಿ, ಚಲೋ ಗುಣ ಐತಂತ ಕೊಟ್ಟಾರ. ಈಗ 3 ಮಂದಿ ಕೂಡ ಅವರು ಕೂಡ ಕರೆಗೂ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮ್ಮು ವ್ಲಾಗ್ಸ್. ಇವತ್ತು ಅಮ್ಮ ಮ್ಯಾಗ ನಾ ಒಂದು ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡೀನಿ. ಈಗ ಅಮ್ಮು ಕಾಲೇಜ್ ಹೋಗ್ಯಾಳ, ಮನೆಯಾಗಿಲ್ಲ. ಸೊ ಈ ಪ್ರ್ಯಾಂಕ್ ಸಲುವಾಗಿ ನನ್ನ ಮಮ್ಮಿ ಮತ್ತು ಅಕ್ಕಂತ ಸಪೋರ್ಟ್ ತಗೋಬೇಕಂತೈತಿ. ಅವ್ರು ಇನ್ವಾಲ್ವ್ ಆದ್ರಪ್ಪ ಅಂತ ಅನ್ಕೋರಿ ಇನ್ನೋಕಿಗೆ ರಿಯಲ್ ಅನ್ಸುತ್ತೆ, ಇನ್ನೂ ಸ್ವಲ್ಪ ಚಲೋ ರಿಯಾಕ್ಷನ್ ಬರ್ತಾವ ಆಕೆ ಕಡೆಯಿಂದ. ಸೊ ಅದಕ್ಕೆ ಪ್ರ್ಯಾಂಕ್ ಮಾಡ್ಬೇಕೈತಿ. ಇದು ಪ್ರ್ಯಾಂಕ್ ಏನಪ್ಪಾ ಅಂತಂದ್ರೆ ನಾ ಆಕೆಗೆ ಏನಂತಾರೆ ಡೌರಿ ಬಗ್ಗೆ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡೀನಿ. ಮದುವೆ ಟೈಮ್ ಕೇಳ್ತಾರಲ್ಲ ನನಗೆ ಅಷ್ಟು ರೊಕ್ಕ ಕೊಡು, ಇಷ್ಟು ಬಂಗಾರ ಕೊಡು, ಅಷ್ಟು ಮಾಡಂತ ಹೇಳಿ. ಸೊ ಅದನ್ನ ಈಗ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡೀನಿ. ಮದುವೆ ಆದ 2 ವರ್ಷ ಆದ ನಂತರ ಕೇಳೋಣ, ನೋಡೋ ಮಕ್ಕಳ ರಿಯಾಕ್ಷನ್ ಹೆಂಗೆ ಬರ್ತೈತಿ ಅಂತ ಹೇಳಿ. ಸೊ ಅದಕ್ಕೆ ಮಮ್ಮಿಗೆ ಮತ್ತು ಅಕ್ಕಗೂ ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಡು, ಮೋಸ್ಟ್ಲಿ ಅವ್ರು ಸಪೋರ್ಟ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಬರ್ರಿ ನೋಡೋ ಏನಂತಾರೆ ಕೇಳೋಣ ಬರ್ರಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ಗೊತ್ತಾಗೋದಿಲ್ಲ ರೀ ಪ್ರ್ಯಾಂಕ್ ಅಂದ್ರೆ ಏನಂತಾರೆ, ಬಟ್ ಸ್ಟಿಲ್ ಕೇಳೋ ಮತ್ತೆ. ಅವ ಕೇಳ, ನಾನು ಅಮ್ಮ ಮ್ಯಾಗ ಒಂದು ಪ್ರ್ಯಾಂಕ್ ಮಾಡತ್ತೀನಿ. ನಾನು ಏನಂತಿಲ್ಲ, ನೀವು ಅದಕ್ಕೆ ನನ್ನ ಜೊತೆ ಸಪೋರ್ಟ್ ಮಾಡ್ರಿ. ಏನು ಡೌರಿ ಪ್ರ್ಯಾಂಕ್ ಮಾಡತ್ತೀನಿ. ಮದುವೆ ಟೈಮ್ ರೊಕ್ಕ ಕೊಡು, ಅದು ಕೊಡು, ಇದು ಕೊಡು ಈಗ ಕೇಳ್ತೀನಿ. ನೀವು ಸೀರಿಯಸ್ ಆಗಿ ಹೌದು ನೀನು ಕೊಟ್ಟಿಲ್ಲ, ಕೊಡ್ಬೇಕು ಅಂತ ಹೇಳುವಾಗ ಒಟ್ಟು ನಾ ಏನಂತೀನಿ ಅದಕ್ಕೆ ನಾನು ಸಪೋರ್ಟ್ ಇರ್ಬೇಕು, ನಗಬಾರ್ದು. ಸೀರಿಯಸ್ ಆಗಿರ್ಬೇಕು. ಓಕೆ, ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಂದು ನೋಡ್ರಿ. ಈಗ ಕಾಲೇಜ್ ಮುಗಿಸ್ಕೊಂಡೆ. ಮಾಸ್ತರ್ ಅದನ್ನ ಇದು ಕೊಡ್ತಾನೆ. ಏನ್ ಕೊಡ್ತಂದ ಇದು ಅಂತದ್ ಇರ್ತೈತಲ್ಲ, ಕೊಡಿಸ್. ನೀ ಕಾಲೇಜ್ಗೆ ಬಂದಿಲ್ಲ, ಹಿಡಿದು ಅಟೆಂಡ್ ಆಗಿಲ್ಲ. ಇವ್ರದ್ದು ಗೌರ್ಮೆಂಟ್ ಕಾಲೇಜ್ ಅಲ್ರಿ. ಈಗ ಈ ಕಾಲೇಜ್ಗೆ ಹೋಗೋದಿಲ್ಲ ಸಲುವಾಗಿ ಅವ್ರ ಎಕ್ಸ್ಟೆನ್ಷನ್ ಬಾಕ್ಸ್ ಕೊಡಿಸ್ಬೇಕು. ಕಾಲೇಜ್ ಎಕ್ಸ್ಟೆನ್ಷನ್ ಬಾಕ್ಸ್. ಏನು ಚೆಕ್ ಮಾಡ್ಸ ಹೋಗಿದ್ದೆ ಕಾಲೇಜ್ಗೆ? ಕೇಳಿದೆ ಚೆಕ್ ಮಾಡಿದ್ರೆ ಗೊತ್ತೈತಿಲ್ಲ. ಚೆಕ್ ಮಾಡಿದ್ದು ಬಂದ್ ತರ್ಸಿ ಮತ್ತೆ ಚೆಕ್ ಮಾಡಿ. ನನಗೆ ತೋರಿಸಿ ಬಂದ ನಾ ತೋರಿಸಿಲ್ಲಪ್ಪ. ನಮ್ಮ ದೋಸ್ತ್ ಫೋನ್ ಮಾಡಿದ್ಲಿಪ್ಪ. ನಮ್ಮ ದೋಸ್ತ್ ಒಬ್ಬ ಫೋನ್ ಮಾಡಿದ್ದ. ಅವಂದ ಮದುವೆ ಆಗೋದಿತ್ತಂತ. ನಿಮ್ ಯಾವ ದೋಸ್ತ ಮಾತು ಮದುವೆ ಮಾಡ್ಕೊಂಡು ಶಿವರಾಜ್ ಅಂದ್ರೆ ಏನ್ ಲಕ್ಕಿ ಗೊತ್ತೇನೋ ಮಗ. ಯಾಕ ಮಸ್ತ್ ಹುಂಡೆ ಗಿಂಡೆ ಏನು ಕೊಟ್ರಲ್ಲ ಇವನಿಗೆ. ಹುಂಡೆ ರೊಕ್ಕ ಕೊಡ್ತಾರಲ್ಲ ಮದುವೆ ಟೈಮಿಗೆ. ಹುಂಡೆ ಅಂತಾರ ಅದಕ್ಕ. ಮತ್ತೇನಂತಾರ ಅದಕ್ಕೆ? ಹುಂಡೆ ಅಂತ. ನೀವೇನಂತೀರ? ಹಂಡೆ ಅನ್ಬೇಕು ನೋಡ. ಹಂಡೆ ಗಟ್ಲಿನ ಕೊಟ್ರ ಅವನಿಗೆ ಹಂಡೆ ಹತ್ರ ಮಂಗೆ ಯಾವ್ರು ಕೊಟ್ರಲ್ಲ ಯೋಚನೆ ಅವನಿಗೆ. ಮಂಗೆ ಹುಂಡೆ ಹತ್ರದಕ್ಕೆ ರೊಕ್ಕ ಕೊಡ್ತಾರಲ್ಲ ಮದುವೆ ಟೈಮಿಗೆ. ರೊಕ್ಕ ಕೊಡೋದಿಲ್ಲ, ಇಟ್ಟು ತೊಲಿ ಬಂಗಾರ ಅಂತೇಳಿ. ಏನಂದ್ರ ಮತ್ತದಕ್ಕೆ ವರದಕ್ಷಿಣೆ ಹುಂಡೆ. ನಮ್ ಆಡ್ ಭಾಷೆ ಒಳಗ ಹುಂಡೆ ಅಂತಾರ, ನಾರ್ಮಲ್ ಭಾಷೆ ಒಳಗ ವರದಕ್ಷಿಣೆ ಅಂತಾರ. ಹುಂಡೆ ಅಂತಾರ. ಹಂಡೆ ಅಂತ ಹಂಡೆ ಕೊಟ್ರ ಅಂತ ಹೇಳಿ ಹಂಡೆದಾಗ ಏನಿಟ್ಕೊಂಡು ಏನ್ ಮಾಡ್ತಾರ. ಶಿವ ಹಂಡೆ ಅವನಿಗೆ ಅದು ವರದಕ್ಷಿಣೆ ಹಂಡೆ ಗಟ್ಲೆನೆ ಕೊಟ್ರ. ಈಗ ಅವನಿಗೆ ಎಷ್ಟು ಗೊತ್ತೇನೆ? 8 ತೊಲಿ ಬಂಗಾರ, 8 ತೊಲಿ ಚೈನ್, ಬರೇ 8 ತೊಲಿ ಚೈನ್ ಅಂತ. ಮತ್ತು ಆಮೇಲೆ ಕೈಯಾಗ ಉಂಗುರ 2 ತೊಲಿದೇನೋ 3 ತೊಲಿತು ಉಂಗುರ ಆತ. ಅವಂದ ಹೊಲ ಐತಿ. ಹೊಲ ಅಂದ್ರೆ ಏನು ಅಂತಪ್ಪ ಏನು ರಿಚ್ ಇಲ್ಲ ಅವ್ರ. ಹೊಲ ಅಂದ್ರೆ ಹೊಲ ಐತಿ ಆಯ್ತು ಅನ್ನೋದೇನ ಅಂತಪ್ಪ ರಿಚ್ ಇಲ್ಲ. ಬಟ್ ಹುಡುಗಿ ಸೈಡ್ ಅವರು ಅಂತಪ್ಪ ಏನಿಲ್ಲ, ಬಟ್ ಆದ್ರೂ ಎಷ್ಟು ಇದು ಮಾಡ್ಯಾರ ನೋಡೋರು. ಅಷ್ಟಲ್ಲದೆ ಮತ್ತು ಅವನಿಗೆ ಬೈಕ್ ಕೊಡ್ಸ್ಯಾರ. ಏನು ಮಾಡ್ತಿ, ಹುಡುಗಿಗೇನೋ ಬೈಕ್ ಕೊಡ್ಸ್ಯಾರ. ಹುಡುಗಿ ಜೊತೆ ಅಡ್ಡಾಡ್ಲಿ, ಮಗಳ ಜೊತೆ ಅಡ್ಡಾಡ್ಲಿ ಅಂತ ಬೈಕ್ ಕೊಡ್ಸ್ಯಾರ. ಮೊನ್ನೆ ಫೋನ್ ಮಾಡಿ ದೋಸ್ತ್ ಫೋನ್ ಮಾಡಿದಾಗ ಹೇಳ್ತಿದ್ದ, ಏನಪ್ಪ ಒಂದು ಬಾರಿ ಲಕ್ಕಿ ಬಿಡು. ಹಂಗೆ ಇನ್ನೊಬ್ಬ ದೋಸ್ತ್ ಹಚ್ಚಿದ್ದ, ಅವ ಹಚ್ಚಿರ್ಲಿಲ್ಲ. ಇನ್ನೊಬ್ಬ ದೋಸ್ತ್ ಹಚ್ಚಿದ್ದ, ಮೊನ್ನೆ ಬೆಟ್ಟಾಗಿದ್ದತ್ತ. ಬಾರಿ ಬಿಡಪ್ಪ ಅಂತಂದೆ ನಾನು. ಅವ ಕೇಳತ್ತಾನ, ನಿಂದು ಮದುವೆ ಆತಲ್ಲ ದೋಸ್ತ, ನಿನಗೂ ಹಂಗೆ ಸಿಕ್ಕಿರ್ಬೇಕಂತಂದ. ಎಲ್ಲಿದಪ್ಪ ನಮಗೆ ಅವ್ರಂಟ್ ಲಕ್ಕಿ ಇಲ್ಲ ನಾವು ಓದ್ತಿರೋ ಕೊಡ್ತಾ ಮತ್ತೆ ಕೊಡ್ತೀನಿ ಅಂದಾರ ಬಿಡು ಅಂತಂದ. ಮತ್ತೆ ಏನ್ ಅನ್ಬೇಕು, ನಂಗೆ ಇಜ್ಜತ್ ಉಳಿಸ್ಕೋಬೇಕಲ್ಲ. ಮತ್ತೆ ನಾನೀಗ ನಿಂದು ಹುಡುಗಿನೇ ಸಿಕ್ಕಾರೆ ನನಗೆ. ನಾ ದನ ಕಟ್ಟಿಲ್ಲ. ಬಂಗಾರ ತಗೊಂಡ್ ಏನ್ ಮಾಡ್ತೀವಿ? ಬಂಗಾರ ಕೊಳ್ಳ ಹಾಕೊಂಡ್ ಅಡ್ಡಾಡ್ತಿ, ಬರೀ ಮನ್ಯಾಗ ಇಟ್ಟು ಹೋಗುದು. ಅದನ್ನ
ಇವನ ಬಂಗಾರ ಇಟ್ಟು ಏನ್ ಮಾಡ್ತೀವಿ? ರೊಕ್ಕ ಇಟ್ಟಿದ್ದೀವಿ, ವ್ಯಾಲ್ಯೂ ಇಟ್ಟಿದ್ದೀವಿ, ರೊಕ್ಕ ಎಷ್ಟು ಇಟ್ಟಿದ್ರ ವ್ಯಾಲ್ಯೂ ಇಟ್ಟಿದ್ರದ ಬಂಗಾರದ. ನೀ ಹೇಳ್ಬೇಕಿತ್ತು. ಲೇ ಮಂಗ್ಯ 8 ತೊಲಿ ಬಂಗಾರ ಬರೀ ಚೈನ್ 8 ತೊಲಿ ಅಂದ್ರೆ ಏನಿಲ್ಲಪ್ಪ ಅಂದ್ರೆ ಎಷ್ಟಾತ? ಕಮ್ಮಿ 9-10 ಲಕ್ಷ ರೂಪಾಯಿ ಅನ್ಕೋ, 8 ಲಕ್ಷ ಅನ್ಕೋ, 1 ಲಕ್ಷಕ್ಕೆ 1 ತೊಲಿ ಇರುತ್ತೆ ಅನ್ಕೋ, 8 ಲಕ್ಷ ರೂಪಾಯಿ. ಅದಲ್ಲದೆ ಮತ್ತೆ ಕೈಯಾಗ ಉಂಗುರ ಕೊಟ್ರ ಏನ ಉಂಗುರ ಕೇಳಿಲಿ, ಉಂಗುರ ಏನಿಲ್ಲ ಅಂದ್ರೆ 2 ಲಕ್ಷ 1 ಲಕ್ಷ ರೂಪಾಯಿ ಅನ್ಕೋ, 2 ಲಕ್ಷ ರೂಪಾಯಿ ಅನ್ಕೋ, 10 ಲಕ್ಷ ರೂಪಾಯಿ ಬರೀ ಇದಾತ. ಅದು ಇಲ್ಲದೆ ಮದುವೆ ಮಾಡಿಕೊಟ್ರ ಮತ್ತು ಬೈಕ್ ಕೊಡ್ಸಾರ. ಗೊತ್ತನ ಇದ್ರ ಬೈಕ್ ಏಟ ಐತೆ ಅದು 1.5 ಲಕ್ಷ ರೂಪಾಯಿ ಆತ. 12-13 ಲಕ್ಷ ರೂಪಾಯಿ ಕೊಟ್ರ ಮದ್ವಿ. ಮತ್ತು ಅವ್ರ ಕಡೆ ಹೆಣ್ಣಿನವ್ರ ಕಡೆ ಹೆಣ್ಣಿನವ್ರ ಕಡೆ ಮದ್ವಿ. ಮತ್ತೆ ಇವ ಏನ್ ಕೊಟ್ಟಾನಕಿ? ಇವ ಯಾಕೆ ಕೊಡ್ಬೇಕು? ಇದು ಬರೀ ಅದ್ಲ ಇವ ಕೊಡ್ಬೇಕು. ವರದಕ್ಷಿಣೆ ಯಾರು ಕೊಡ್ತಾರೆ? ಹುಡುಗಿದವ್ರು ಕೊಡ್ತಾರೆ, ಹುಡುಗದವ್ರು ಕೊಡ್ತಾರೆ. ಹುಡುಗಿದವ್ರು ಕೊಡ್ತಾರ ಬಿಡ, ಗಂಡಿನವ್ರ ಕಡೆನೂ ಇರ್ತೈತ್ಲ ತಾಳಿ. ಗಂಡಿನ ಮತ್ತೆ ಅಷ್ಟು ಮಾಡಿಸಿರ್ತಾರೆ. ಮತ್ತೆ ಅಲ್ಲ ನೀ ನಿಮ್ ಫ್ರೆಂಡ್ ಕೇಳಿದಾಗ ಏನಂತಂದಿ? ನಮ್ಗೆ ಯಾರು ಕೊಡ್ತಾರಪ್ಪ? ಮತ್ತೆ ನಾವು ಅಟ್ ಲಕ್ಕಿ ಇದೆ ಹೇಳಕ್ ಮತ್ತೆ ಇದ್ದಿದೆ ಹೇಳಿದೆ. ನಾವೇನು ಅಟ್ ಲಕ್ಕಿ ಇಲ್ಲಿ ಬಿಡಪ್ಪ ಅವನಟ ತಂದೆ. ಲಕ್ಕಿ ಇಲ್ಲ. ನೀ ಏನಂದಿ? ನೀ ಏನ್ ಅನ್ಬೇಕಿತ್ತು? ನಿನ್ ಬಗ್ಗೆ ಕೇಳಿದಾಗ ನನ್ಗ ಹುಡುಗಿ ಸಿಕ್ಕಾಳಪ್ಪ, ಅಂತ ಹುಡುಗಿ ಸಿಕ್ಕಾಳ ಅಂತ ನೀ ಅನ್ಬೇಕಿತ್ತು. ಹೆಂಗೆ ಯಾರ ಪಾಡ್ಲಕ್ಕಿ ನಮ್ದು ಏನು? ಹೌದಪ್ಪ, ಬಂಗಾರದ ಹುಡುಗಿ ಹುಡುಗಿ ಸಿಕ್ಕಾಳಲ್ಲ ಅದು ಹೇಳ. ಬಂಗಾರದ ಅಟ್ಟೆ ಹುಡುಗಿ ಅಲ್ಲ, ಬಂಗಾರ ಜೊತೆ ಹುಡುಗಿ ಸಿಕ್ಕಾಳ ನೀವು ಅದನ್ನ ಹೇಳ. ಅಂತವ್ರು ಇದು ಇರ್ತಾರ, ಏನಿರ್ತಾರ? ಬೇರೆ ಬಂಗಾರ ಆಸೆ ಬಿಟ್ಟು. ಇವ ಆಸೆ ಬಿಟ್ಟಿಲ್ಲ, ಅವ್ರ ಮನೆಗೇನವ್ರು ಕೊಟ್ಟಾರ. ಇವ ಕೊಡು ಅಂತ ಬಾಯಿ ಬಿಟ್ಟು ಹೇಳಿಲ್ಲ, ಅವ್ರ ಮನೆಗೇನವ್ರು ಪ್ರೀತಿದು ಕೊಟ್ಟಾರ. ಗೊತ್ತ? ಇವ ಕೊಡೋ ತಂದಿಲ್ಲ, ಅವ್ರ ಮನೆಯವ್ರು ಕೊಡೋ ಅಂತ ಹೇಳ. ನಮ್ ದೋಸ್ತಂದ ಮದುವೆ ಆತಲ್ಲ, ಮಕ್ಳ ಮುಂದ್ ಮಾಡ ಹೇಳ್ತೀನಿ. ನಮ್ ದೋಸ್ತನ ಮದುವೆ ಆತ. ಅವನಿಗೆ 8 ತೊಲಿ ಬಂಗಾರ ಕೊಟ್ರ ವರದಕ್ಷಿಣೆ. ಮತ್ ಕೈಯ ಉಂಗ್ರ 2 ತೊಲಿದ. ಅದ್ರಲ್ಲಿ ಒಂದು ಬೈಕ್ ನನಗಂದ ನಮ್ ದೋಸ್ತ ನಿನಗೆ 8 ಕೊಟ್ರಪ್ಪ, ನಮ್ದೇನಪ್ಪ ಲಕ್ಕಿ ಇದೆ ಏನ್ ಬಿಡು ಅಂತಂದೆ. ನಾವು ಯಾವ್ರಿ ಕೊಡ್ತಾರ ಗೊತ್ತ ಬಂಗಾರ? ತಗೊಂಡ್ ಏನ್ ಮಾಡ್ಬೇಕ್ರಿ? ಬಾಗ್ಲ ಮುಂದ್ ಮಾಡ. ಅಲ್ಲ ನಮ್ ದೋಸ್ತಿಗೆ 8 ತೊಲಿ ಬಂಗಾರ ಕೊಟ್ರ ವರದಕ್ಷಿಣೆ. 8 ತೊಲಿ ಬಂಗಾರ ಚೈನ ಮತ್ತ 2 ತೊಲಿ ಕೈಯಾಗಿಂದ ಉಂಗುರ ಮಾಡಿಸ್ಯಾರ. ಯಾವ ಕೊಟ್ಟಾರ? ಕೊಡ್ತಾರ್ರಿ, ಏನ್ ಮಾಡ್ಬೇಕ್ರಿ? ಅದನ್ನ ತಗೊಂಡ್ ಹೇಳ್ತಾನ ನೋಡ್ರಿ, ಬಂಗಾರ ಕೊಟ್ರಿ ಹೇಳ್ಬೇಕತ್ತಲ್ಲ. ಫೋನ್ ಬಂದಿದ್ದೆ ಹೇಳ್ದೆ ನಾನು, ಕೊಟ್ರ ನೋಡಪ್ಪ. ನೀನೇನಂದ್ರೆ ನನಗೆ ಕೇಳ್ದ, ನಿಂದು ಭಾರಿ ಇರ್ಬೇಕಪ್ಪ ಅಂತಂದ. ನಾವೇನ ಲಕ್ಕಿ ಇಲ್ಲಪ್ಪ ಅಂತಂದೀವಿ. ನಾ ಏನ್ ಹೇಳ್ಕೋಬೇಕು ಈಗ? ಕೇಳ್ದ ಏನ್ ನಮ್ದು ಇಲ್ಲಿ ಬಿಡಪ್ಪ ಲಕ್ಕಿ ಇಲ್ಲ ಅಂತಂದೆ. ಮತ್ತೆ ಏನ್ ಹೇಳ್ಬೇಕು? ಮತ್ತೆ ಇದು ಸಂಬಂಧ ಮದುವೆ ಮಾಡ್ಕೊಂತೀರಿ? ಅದ್ರ ಸಲುವಾಗಿಲ್ಲ, ಪ್ರೀತಿಯಿಂದ ಕೊಟ್ಟಿದ್ದು ಹೇಳೆ. ನಾವ್ ಅದ್ರ ಸಲುವಾಗಲ್ಲ, ಪ್ರೀತಿಯಿಂದ ಕೊಡ್ಬೇಕಿಲ್ಲ. ಮತ್ತೆ ಕೊಡೋದಿಲ್ಲ ಹೇಳತ್ರಿ ಅಷ್ಟೇ ಹೇಳ್ತಾರೆ. ನೀನೇನು ಕೊಡು ಮಾಡತ್ತದಿಲ್ಲ. ಅವ್ರು ಕೊಟ್ಟಿದ್ ನೋಡಿ ಹೆಂಗ ಅವ್ರ ರೊಕ್ಕ ಇದು ಕೊಟ್ಟಾರ. ಅವ್ರೇನ್ ರೊಕ್ಕ ಇರ್ಲಿಲ್ಲ ಅವ್ರ ಕಡೆ. ಮಗಳು ಇರ್ಬೇಕು. ಏನ ಒಬ್ಬಕ್ಕೆ ಮಗಳು? ಏಪ್ಪ 5 ಮಂದಿ ಮಕ್ಕಳ, ಒಬ್ಬಳೇ ಅಲ್ಲ 5 ಮಂದಿ ಮನೆ ಅದಾರ. ಒಂದೇ ಈಗ ನೋಡಿ, ನಾವಂದ್ರೆ ಸುಮ್ಮನದು ಸುಮ್ಮನೆ ಮತ್ತೆ ಏನೀಗ ಏನ್ ಮಾಡಕ್ ಬರ್ತೈತಿ? ಸುಮ್ಮನೆ ಅನ್ನಕ್ಕೆ ಏನ್ ಮಾಡಕ್ ಬರ್ತೈತಿ? ಅಲ್ಲ ಸುಮ್ಮನೆ ಅನ್ನಕ್ಕೆ ಏನೈತಿ? ಸುಮ್ಮನೆ ಕೊಡ್ಬೇಕಾಗದ. ಮತ್ತೆ ಜಗಳ ಮಾಡಿದ್ರಂತೆ, ಪ್ರೀತಿದು ಕೊಡುದಿರ್ತೈತಿ. ನಾವು ಹೋಗಿ ಕೇಳುದಿರ್ತೈತಿ. ಕೊಡ್ರಿ ದೀಪಾವಳಿ ಕರ್ದಾರಿ ಇಬ್ರಿಗೆ. ಇಲ್ಲ ಏನು ಎದಕ್ ಕರೀತಾರ? ಫಸ್ಟ್ ವರ್ಷ ಕರೆಸಿ ಮತ್ತೆ ಪ್ಯಾಂಟ್ ಶರ್ಟ್ ಪೀಸ್ ಮಾಡ್ಬೇಕು, ಅವ್ನ್ ಬಂಗಾರ ಹಾಕ್ಬೇಕು. ಫಸ್ಟಿನ ವರ್ಷ ನೋಡ ಆರ್ಥಿಕ ಮಾಡ್ಬೇಕು ನಿಮ್ ಇಬ್ಬರಿಗೆ. ನೋಡ ಏನ್ ನೋಡ ಇವೆಲ್ಲ ಮಾಡುದು ಎಲ್ಲ. ಮತ್ತೆ ಹೆಂಗಿದೆ ಇರ್ಬೇಕು? ನಾನ್ ಹಿಂಗ್ ತಗೊಂಡಿದ್ದಿಲ್ರಿಪ್ಪ. ಅಯ್ಯ ನಾವ್ ತಿಳ್ಕೊಂಡ್ರಲ್ಲ ಅನ್ನಕ್ ಏನೈತಿ? ಚಲೋ ಮನಸ್ಸೈತ ಅಂತ ಅನ್ಕೊಂಡಿದ್ದೆ. ನಾವೇನ ಹಾಕಿ ಹೊಡ್ಯಾಕತ್ತೀವಿ ನಿನಗೆ? ಅಲ್ಲಿ ಅವ್ರು ಪ್ರೀತಿ ಕೊಟ್ಟಿದ್ದು ಹೇಳಾಕತ್ತೀವಿ, ಅವ್ರಿಗೆ ಹೇಳಾಕತ್ತೀವಿ, ನಾವ್ ಹೇಳಾಕತ್ತೀವಿ. ಅದು ಬಂದಾಗೈತಲ್ರಿ. ಏನ್ ಬಂದಾಗೈತಿ? ಈಗ ನಿನ್ನೇನ ಕೊಟ್ಟಿದ್ದೆ ಅವನಿಗೆ ಏನ್ ಬಂದಾಗೈತಿ? ಲೇ ಕೊಡೋರು ಮನಿ ಸುಲಿಕ್ ಕೊಡ್ತಾರ. 10 ತೊಲಿ ಬಂಗಾರ ಕೊಟ್ಟಾಳ. ಒಬ್ರೇ ಇದ್ದವ್ರಿಗೆ ಕೊಡ್ತಾರ್ರಿ. 4 ಮಂದಿ ಇದ್ದವ್ರಿಗೆ ಯಾರು ಕೊಡ್ತಾರ? ಯಾರು ಕೊಡ್ತಾರ? ಅವ್ರು ಉಳಿಕಿದಾರ ಬಿಡ್ಬೇಕು, ನೀನು ಕೊಡ್ಬೇಕು. ಫಸ್ಟ್ ಮಗಳು ನೀನಿಲ್ಲ. ಮತ್ತೆ ಯಾರು ಕೊಟ್ಟಾಳ ಗೊತ್ತೇನು? ಮದ್ವಿ ಮಾಡ್ಕೊಟ್ಟು ಮತ್ತೆಲ್ಲಾ ಹೌದಿಲ್ಲ, ಫ್ರಿಜ್, ವಾಷಿಂಗ್ ಮಿಷಿನ್, ಪಲಂಗ್, ಗಾಡಿ ಮತ್ ಕಾರ್ ಕೊಡ್ಸಾಳ. ಮತ್ ಈಗ ಮನೆ ನೋಡ ಕಾರ್ ಸುದಿಕ್ ಫ್ರಿಜ್ ನೋಡ. ಹಳೆ ಚಂದ ಹಳೆ ಮಗಳು ಚಂದ ಅಡ್ಯಾಡ್ಲಿ ಅಂತೇಳಿ ನೋಡ. 3-4 ಜನ ಆದ್ರಿ, ಒಬ್ರಿಗೆ ಕೊಡಿಸ್ಬೇಕು. ಒಬ್ಬೊಬ್ರಿಗೆ ಒಂದೊಂದು ಕೊಡಿಸ್ಲಿ. ಒಬ್ರು ಫ್ರಿಜ್ ಕೊಡಿಸ್ಲಿ, ಒಬ್ರು ಕಾರ್ ಕೊಡಿಸ್ಲಿ, ಒಬ್ರಿಗೆ ಬೈಕ್ ಕೊಡಿಸ್ಲಿ. ಎಲ್ಲೈತಿ ಫ್ರಿಜ್ ಕೊಡಿಸೋದು ಬೇರೆ ಇರ್ತೈತಿ, ಪ್ರೀತಿಯಿಂದ ಕೊಡಿಸೋದು ಬೇರೆ ಇರ್ತೈತಿ. ನಮ್ ಕಡೆ ಐತಿ ಐತಿಲ್ಲ. ನಾ ಕೇಳಾಕತ್ತಿಲ್ಲಪ್ಪ ನಿನಗೆ ಕೊಡಿಸಕ್ಕೆ ಹೇಳಾಕತ್ತೀನಿ. ಪ್ರೀತಿಯಿಂದ
ಕೊಡ್ಸುದಿರ್ತೈತೆ ಅಂದೆ ನಾನು ಈ ಜಗಳ ತೆಗೆ ಹೋಗ್ತೇನೆ ಏನಂತ ಹೇಳ್ತಿ ಎಲ್ಲಿ ಏನಂತ ಹೇಳ್ತಿ ಏನ್ ಕೊಡ್ಸತಿ ಫ್ರಿಜ್ ಕೊಡ್ಸತಿ ಇದು ಕೊಡ್ಸತಿ ಏನ್ ಗಾಡಿ ಕೊಡ್ಸತಿ ಕಾರ್ ಕೊಡ್ಸತಿ ಏನ್ ಕೊಡ್ಸತಿ ಅಲ್ಲ ಅವ್ ಕೊಡ್ಸಂತ ಹೇಳಿಲ್ಲ ನಮ್ ದೋಸ್ತ್ರಿ ಹಿಂಗೆಲ್ಲ ಮಾಡ್ಯಾರ ಅಂತ ಹೇಳಾಕತ್ತಾನ ಅದರಿ ನಾ ಹಂಗ್ ತಿಳ್ಕೊಂತಿದ್ದಿಲ್ರಿ ಅವ್ನ ಬಗ್ಗೆ ನಾವ್ ಹಿಂಗ ಅದಾನ ಅಂತ ಹೇಳಿ ಮೊದ್ಲೇ ಹೇಳ್ಬೇಕಿಲ್ರಿ ಮದುಕಿತ ಮುಂಚೆನ ಏ ಅವನು ನೋಡ ಅವನಿಗೂ ಕೇಳ ಅವ್ನು ನಮ್ ದೋಸ್ತು ನಮ್ ದೋಸ್ತು ಕೇಳಿ ನಮ್ಮ ಈಗ ಹಂಗ್ ಮಾಡಕತ್ತಾನ ಲೇ ಕೇಳಿ ನಮ್ಮ ದೋಸ್ತು ಅವನು ಕೇಳಿಲ್ಲ ಅವ ಪ್ರೀತಿಯಿಂದ ಕೊಡ್ಸಾರ ಅವ್ರ ಅದರಿ ನಾನು ಹೇಳಕತ್ತಿದ್ರಿ ಪ್ರೀತಿಯಿಂದ ಹಂಗ್ ಹೇಳಕತ್ತಾನ ಅವಂಗೂ ತಲೆಯಾಗಿತ್ತ ಹಂಗೆ ನಾವು ಬಾಯ್ ಬಿಟ್ಟು ಹೋಗಿರ್ತೈತಾನ ನೀ ತಿಳ್ಕೊಳ್ದಿರ್ತೈತಿ ಬಾಯ್ ಬಿಟ್ಟು ಹೇಳ್ತಾರ ಯಾರ ತಿಳ್ಕೊಂಡಿದ್ದಿಲ್ಲ ನೀ ಹಾಗಾಗಿ ನೀನು ಹಿಂಗದಿ ಅನ್ನೋದು ನಾವು ತಿಳ್ಕೊಂಡಿದ್ವಿ ಮತ್ತೆ ಈಗ ಯಾಕೆ ಹೇಳ್ಬೇಕ್ರಿ ಮಾತಾಡ್ತಿ ಅಂತ ಹೇಳಿ ಅದರಿ ಮತ್ತ ಈಗ ಯಾಕೆ ಹಂಗ್ ಮಾತಾಡ್ಬೇಕ್ರಿ ಹೇಳಿದ್ರ ಅದರಿ ಮಾಡಿದ ಹೇಳ್ದ ನಮ್ಗೆ ಈಗ ಅವ ಫ್ರೆಂಡ್ ಹೇಳಂತ ಬಂದ್ ಹೇಳಕತ್ತಾನ್ರಿ ಮತ್ತೆ ಏನ್ ತಪ್ಪದ್ರಾಗ ಕೊಟ್ಟನ ಹೇಳಿ ಇನ್ನೊಬ್ರು ಕೇಳುದಿಲ್ಲ ತಾವ ತಿಳ್ಕೊಂಡ್ ಕೊಡದಿರ್ತೈತಿ ಅವನು ಏನೋ 8 ತೊಲಿಗೆ ಹಾಕ್ರಿ ತಂದಿರ್ಲಿಲ್ಲ 8 ತೊಲಿ ಬಿದ್ರ ನಾ ಮದುವೆ ಮಾಡ್ತೀನಿ ನಾವು ಹಾಕಿವಿಲ್ಲ ವಾ ಅಷ್ಟೇ ಪ್ರಕಾರ ದೊಡ್ಡ ಬಂಗಾರ ತಿಳ್ಕೊಳ್ಳ ನೀನು ನೋಡ ನಾ ಎಲ್ಲಿ ಜಗಳ ಮಾಡತ್ತೀನಿ ಜಗಳ ಮಾಡತ್ತೀನಿ ನಾನು ಅವ್ರ ಏನ್ ಹೇಳಕತ್ತಾರ ಅವರು ಅದೇ ಹೇಳಕತ್ತಾರ ಅವ್ರನ್ನ ಕೊಡು ಅನ್ನತ್ತಿಲ್ಲ ನೀವು ತಿಳ್ಕೊಬೇಕು ಅನ್ನತ್ತಾರ ಅವರು ಇಬ್ರು ನಿಮ್ದು ಮಾತ್ ತಪ್ಪೈತಿ ಬೈಟೆ ಕೂತಾಗ ನೀವೇನು ಹೇಳೇ ಇಲ್ಲ ಅವ್ರು ಬೈಟ ಕೂತಾಗ ಯಾಕೆ ಹೇಳ್ಬೇಕು ಅವ್ನ ನಮ್ ದೋಸ್ತನ ಹೇಳಿದ್ದ ಅವ್ನು ಬೈಟ ಕೂತಾಗ ಅವ್ ಏನೂ ಹೇಳಿಲ್ಲ ಅವರೇ ಮಾಡ್ಯಾರ ಅವ್ರ ಬೈಟ ಕೂತಾಗ ಏನ್ ಹೇಳ್ತಾ ತಿಳ್ಕೊಂಡು ಕೊಡುದಿರ್ತೈತಿ ಹೇಳ್ಬೇಕು ಇಷ್ಟು ಬೇಕಂತ ನಮಗ್ ಬೇಕಾಗಿಲ್ಲಪ್ಪ ಅವನಿಗೂ ಬೇಕಾಗಿಲ್ಲ ಅವ ಹೇಳ್ಯಾನ ನಾವು ಮೊದಲು ಹಂಗಿದ್ದಿಲ್ರಿ ಈಗ ಅವ್ರ ಫ್ರೆಂಡಿನ ಮಾತು ಹೇಳಿ ಚಾಲು ಮಾಡ್ಯಾನ ಲೇ ನಾನೇನ್ ಹೇಳಕತ್ತೀನಿ ಅವ್ರು ಕೊಟ್ಟಿದ್ದ ಹಾಗಾದ್ರೆ ಈಗ ಹಂಗ ಇಲ್ಲ ಅವ್ರು ಕೊಟ್ಟರ ಮತ್ತೆ ಈಗೀಗ ಒಂಥರ ಅನ್ಸಾಕತ್ತಿ ಕೊಡಿಸ್ಬೇಕೇನ್ ಹೇಳಿ ಕೊಡಿಸ್ತೀವಿ ಈಗ ಇದನ್ನ ತಕೊಂಡ್ತಾನೆ ಇಷ್ಟು ದಿವಸ ಇರ್ಲಾರ್ದ ಮಾಡ್ಕೊತ ಕೂತ್ರ ಹೌದು ಮತ್ತೆ ಬರೋಬ್ಬರಿ ಐತಿ ಆಕಿ ಹಾಕದ ತಪ್ಪಿ ನಾನು ಕುಡ್ಸೋ ಅನ್ನೋದಿಲ್ಲ ಆಕಿಗೆ ಆಕಿ ಅನ್ಸದೈತಿ ಏನು ಇದ್ದಿಲ್ರಿ ಈಗ ಒಮ್ಮೊಮ್ಮಲಿಗೆ ಏನ ಚಾಲು ಮಾಡ್ಯಾನ್ರಿ ಅವ್ರು ಯಾರೋ ಹೇಳಿದ್ರಂತ ಈಗ ಬಂದ್ ಕೇಳತಾನ ಈಗೇನ್ರಿ ಅದ್ರ ಹಂಗ ಇಲ್ರಿ ಹೇಳಕತ್ತಾನ ಕೊಡಸಂತ ಹೇಳಿಲ್ಲ ಕೊಡಸಲ್ರಿ ಕೊಡಸ್ ಅನ್ನೋದು ಹೌದು ಮತ್ತೆ ನಾವ್ ಕೇಳಿಲ್ಲಪ್ಪ ನೀವು ತಿಳ್ಕೊಬೇಕ ನಾನು ಕೇಳತ್ತೇವೆ ನೀವು ತಿಳ್ಕೊಳ್ಳೋದಿರ್ತೈತಿ ನೀ ಅಲ್ಲ ಮಾಡ್ಕೋತಿದ್ದೆ ಇಲ್ಲ ನಿಮ್ ಮನೆಗೆ ಅವ್ರು ತಿಳ್ಕೊಬೇಕ ನಾನು ಕೊಡೋತೀನಿ ತಿಳ್ಕೊತಾರ ಅಲ್ಲ ಈಗ ಮನಸ್ಸೈತಂತೆ ಕೊಟ್ಟಾರಿ ಚಲೋ ಗುಣ ಐತಂತೆ ಕೊಟ್ಟಾರ ಆಸ್ತಿ ಸಂಬಂಧ ರೊಕ್ಕದ ಸಂಬಂಧ ಮದ್ವಿ ಮಾಡ್ಕೊತೇನ ಐ ನಾನು ಎಲ್ಲಿ ಇದು ಕೇಳಕತ್ತೀನಿ ಅವ್ರು ಕೊಟ್ಟಿದ್ದು ಹೇಳಕತ್ತೀನಿ ನಾವು ಕೊಡೋದು ನಿನಗೆ ಅವ್ರು ಕೊಟ್ಟಿದ್ದು ಹೇಳಕತ್ತೈತಿ ಇಷ್ಟ ದಿವಸ ಇರ್ಲಾರ್ದು ಈಗ ಚಾಲು ಮಾಡಿದ್ರ ಅವ ಡೈರೆಕ್ಟ್ ಆಗಿ ಹೇಳಲ್ರಿ ಇಂಡೈರೆಕ್ಟ್ ನಂಗೆ ಅಷ್ಟ್ ಕೊಟ್ರು ಅವ್ರು ಇಷ್ಟ ಕೊಟ್ರು ಅಂತ ಹೇಳ್ತಾನ ನಾವು ಎಟ್ಟು ತಂದು ಕೊಡ್ತೇಳ ಹೌದು ಹೇಳಕತ್ತಿ ನಾ ಕೇಳೋನ್ ಹೋಗಿ ಕೊಟ್ಟೆ ಬಿಡ್ತೇನೆ ಅಂತಂದು ಈಗ ಎಷ್ಟು ಕೊಡೋದಕ್ಕೆ ಹೇಳ ನಾವು ಹೇಳ್ತೀನಿ ನೀವು ಮೊದ್ಲ ಹೇಳ್ಬೇಕಿತ್ತು ಈಗ ಬಂದ್ ಹೇಳಿದ್ರಿ ಏನ್ ಹೇಳ್ಬೇಕ್ರಿ ಈಗ ಹೇಳಕತ್ತೇವೆ ನೋಡ್ ನಾವು ನೀ ಏನ್ ಮಾಡ್ತೀವಿ 20 ನಿಮಿಷ ಕೊಟ್ಟು ಅಲ್ಲ ಅವನ್ ನಮ್ದು ಫೋನ್ ಬತ್ತ ದೋಸ್ತ ಹೇಳ್ದ ಅದೇ ಹೇಳಕತ್ತೀನಿ 8 ತಿಳಿ ಕೊಟ್ಟಾರ ಅಂತೇಳಿ ಅವನು ಏನು ಕೇಳಿರ್ಲಿಲ್ಲ ತಿಳ್ಕೊಂಡು ಕೊಟ್ಟಿದ್ದವ ಹೇಳ್ದ ಹುಚ್ಚಲ್ಲಿ ಹೇಳ್ದ ಲಕ್ಕಿ ಅದನವ ಎಟ್ ಲಕ್ಕಿ ಅದನ ಗೊತ್ತನವ ನೀನು ಯಾವಾಗ ಸಿಗ್ತಾವ ಮಾಡ್ಕೊಂಡ್ ಬಾ ಆಗಿತ್ತಂದ ಕೊಡ್ತಾರ ನೋಡ ಮಾಡ್ಕೊಂಡ್ ಈಗ ನಂದು ಆಲ್ರೆಡಿ ಆಗಿತ್ಲ ಈಗ ನಿನಗ ಆಸ್ತಿ ಬೇಕಲ್ಲ ರೊಕ್ಕ ಬೇಕು ದುಡ್ಡು ಮತ್ತೆ ಈಗ ಆಗಿತ್ಲ ನಂದು ಏನ್ ಮಾಡ್ಬೇಕು ಹೇಳಿ ಈಗ ಆಮ್ಯಾಗ ನಾ ಮಾಡ್ಕೊಂಡ್ ಬರ್ತೀನಿ ಅನ್ನಬೇಕು ನೀವು ತಗೊಂಡ್ ಹೋಗ್ಬಿಡ್ತೀವಿ ಒಳ್ಳೆ ನಾನ್ ತಗೊಂಡ್ ಹೋಗ್ಲಿ ಇನ್ನೊಬ್ರನ್ನ ಆಸೆ ಪಡೋದೇ ತಿಳ್ಕೊಳ್ಳೋದಿರ್ತೈತೆ ಹೌದಿಲ್ಲವಾ ನಾನ್ ಕೇಳೋದಿರ್ತೈತೆ ಅನ್ನೋದು ತಿಳ್ಕೊಬೇಕು ಅವ್ರ ಹೌದಿಲ್ಲ ನೀ ತಿಳ್ಕೊ ನಿನಗೆ ಹೇಳಾಗಿಲ್ಲ ಅವ್ರದ್ದು ಈಗ ನೀನು ಹೇಳಾಕತ್ತೀನಿ ನನಗೆ ಅವ್ರ ಅವ ಹೇಳಿದ್ ಹೇಳ್ದೆ ನಾನು ನಮ್ ದೋಸ್ತ ಗಟ್ಟು ಕೊಟ್ರ ಅವ್ರು ನೋಡಿ ಹೆಂಗ್ ತಿಳ್ಕೊಂಡ್ರ ಅವ್ರ ಮನೆಗಿನ ಹುಡುಗಿ ಸೈಡ್ ಹೆಂಗ್ ತಿಳ್ಕೊಂಡ್ರ ಅವ್ರ ಮನೆಗಿನವ್ರ ತಂದೆ ಮತ್ತೆ ಒಂದಿಟ್ಟು ಹೇಳಿದ್ರೆ ನಿನಗೂ ಏನಾತ ನೀನು ತಿಳ್ಕೊಬೇಕು ಈಗ ಏನ್ ಕೊಡಿಸ್ಬೇಕೇನ್ರಿ ನಾನು ಕೊಡಿಸ್ ನಮ್ಮ ಮಮ್ಮಿಗೆ ಹೋಗತ್ತೇನ ಎಷ್ಟು ಕೊಡಿಸ್ತೇದನ್ರಿ ಹೇಳ ಇಷ್ಟು ದಿವಸ ಇರ್ಲಾರ್ದು ಈಗೆಲ್ಲ ನಾ ನಿನಗ ಕೊಡಿಸಂದೇವ್ ನಾವು ಇಂಡೈರೆಕ್ಟ್ ಆಗಿ ಹೇಳಕತ್ತಿ ಇಂಡೈರೆಕ್ಟ್ ಆಗಿ ಹೇಳ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೇಳಕತ್ತಿ ಅಂದ್ರೆ ಅದು ಅರ್ಥನೇ ಅದೇ ಮತ್ ನೀ ಶಾಣೆದಿಲ್ಲ ನಾವೇನು ಕೊಡಿಸಂದೇನಿಲ್ಲ ನಾವು ಹೇಳಕತ್ತೀನಿ ಎಷ್ಟು ತಲಿ ಕೊಡಿಸ್ತಿ ಹೇಳ್ಬಿಡು ಒಂದ್ ಏನು ಹಾಕೋಂಗಿಲ್ರಿ ಕೊಳ್ಳಾಗ ಕೈಯಾಗ ಈಗ ನಿನಗೂ ಹಾಕ್ಸಿ ನಾ ನಿನಗೂ ಮಾಡ್ಸಿ ನೀ ಹಾಕೊಂಡ್ ಅಡ್ಡಾಡತ್ತೀನಿ
ಇಲ್ಲ ತೆಗೆದಿಟ್ಟಿಲ್ಲ ಅವೆಲ್ಲ ಹಾಕೊಂಡ್ ಅಡ್ಡಾಡುವಂತ ಇರುದಿಲ್ಲ ಅವಕ್ಕೆ ರೊಕ್ಕ ಏನ್ ಸಿಗ್ತೈತ ಮುಚ್ಚಿಡುದು ರೊಕ್ಕ ಇರ್ತಿದ್ರು ರೊಕ್ಕ ಮುಚ್ಚಿಡಕ್ ಏನ್ ಸಿಗುತ್ತಂದ್ರೆ ರೊಕ್ಕ ಇರ್ತಿದ್ರೊಳಗ ಮುಚ್ಚಿಡು ಬಂಗಾರ ತಗೊಂಡ್ ಏನ್ ಮಾಡಿ ಬ್ಯಾ ಬಿಡು ಓಡಾಡ್ಸೋ ಕಾರ್ ತಗೊಳ ಮತ್ತ ಈಗ ಅವ್ರು ಹೇಳ್ಯಾರ ಅಂತ ಹೇಳಿ ಹೋಗೋದ್ ಕೂದ್ರುದು ಬ್ಯಾ ಬಿಡು ಅಲ್ಲ ಹೇಳಕತ್ತೀನಿ ನಾನು ನಿನಗ ಅವಂದ ಹುಡುಗಿ ಚಲೋ ಇರ್ಲಿಕ್ಕಂದ್ರೆ ಏನ್ ಮಾಡ್ತೀರಿ ಬಂಗಾರ ಹೀರೋನ್ ಇದ್ದಂಗ ಹುಡುಗಿ ಫೋಟೋ ತೋರಿಸಿದ ಹೀರೋನ್ ಇದ್ದಂಗ ಅವ ಬೆಕ್ಕಾದಾಗ ಹೇಳ್ತೀನಿ ಅಲ್ಲ ಅವ ಇರ್ಲಿಲ್ಲ ಅಂದ್ರೆ ಅವನ್ಗಿಂತ ಬಾರಿ 10 ಪಟ್ಟು ಬಾರಿ ಸಿಗ್ತೀರಿ ಇವ್ರೇನು ಚಂದಿಲ್ಲ ಅವ್ನು ನೋಡಕ್ ಹುಡುಗಿ ಮಾತ್ರ ಏನ್ ನಂಬರ್ 1 ಅದಾಳ ಮತ್ತ ಮ್ಯಾಗಟ್ ಕೊಟ್ರ ಏನ್ ಮಾಡ್ತೀವಿ ಚಂದ್ರ ಇದ್ರೆ ಏನಾತ ಚಲೋ ಇರ್ಬೇಕು ಗುಣ ಚಲೋ ಇರ್ಬೇಕು ಚಲೋ ಇರ್ಲಾರ್ದಿರ್ತಾನೆ ಅವ್ರ ಅಪ್ಪಗಳ ಇಟ್ಟು ಪ್ರೀತಿಯಿಂದ ಕೊಡಿಸಿ ಇಟ್ಟು ರೊಕ್ಕ ಕೇಳ ರೊಕ್ಕ ಕೊಟ್ರ ಅಂದ್ರೆ ವಿಚಾರ ಮಾಡಿ ಎಷ್ಟು ದೊಡ್ಡ ಗುಣ ಇರ್ಬೇಕು ಅವ್ರದ ತಳಿ ಎಷ್ಟು ಚಲೋ ಹುಡುಗ ಇರ್ಬೇಕಂತ ವಿಚಾರ ಮಾಡಿ ಆ ಹುಡುಗಿ ಚಲೋ ಇರ್ತಾಳ ಮತ್ತೆ ಹುಡುಗಿ ಏನ್ ಚಲೋ ಇರಂಗಿಲ್ಲ ಹ್ಯಾಂಗತ್ತಿ ನೀನು ಅಂತವ್ರ ಹಂಗೆ ಇರ್ತಾರ ಹಂಗಿರ್ತಾರ ಹಂಗೆ ಹಂಗೆ ಇರ್ತಾರ ಅಂತ ಹೇಳಿ ಅಟ್ಟು ವಿಚಾರ ಅವ್ರು ಕೇಳಾರೆ ಕೊಟ್ರಂದ್ರೆ ವಿಚಾರ ಮಾಡ್ಬಿಡು ನೀನು ಕೆಲವೊಬ್ರು ಕೇಳಿದ್ರೆ ಬಾಯ್ಬಿಟ್ಟು ಕೇಳಿದ್ರೆ ಕೊಡುದಿಲ್ಲ ಅವ್ರ ಅಟ್ಟು ಕೇಳಾರೆ ಕೊಟ್ರಂದ್ರೆ ಎಷ್ಟು ದೊಡ್ಡ ಗುಣ ಇರ್ಬೇಕು 5 ಮಂದಿ ಅದಾರ 3 ಮಂದಿ ಹುಡುಗಿಯಾರ 2 ಹುಡುಗರು ಆಸ್ತಿ ರಗಡಿರ್ಬೇಕು ಅದಕ್ಕ ಕೊಟ್ಟ ಏನ್ ಆಸ್ತಿ ರಗಡಿಲ್ಲ ಆಸ್ತಿ ರಗಡಿಲ್ಲಪ್ಪ ಆಸ್ತಿ ಏನ್ ರಗಡಿಲ್ಲ ನಮ್ಮ ಪಪ್ಪ ಏನ್ ಮಾಡಾಕು ಎಲ್ಲ ಕೊಡ್ತಿದ್ರು ಆಸ್ತಿ ಏನ್ ರಗಡಿಲ್ಲ ಇಲ್ಲ ಕೇಳಕತ್ತೀನ ಹೇಳ ಬರೇ ಒಂದಿನ ಅಷ್ಟೇ ನಾವ್ ಹೇಳಕತ್ತೀನ ನಿನ್ಗೇನ್ ಬೇಕು ಹೇಳ ನಮ್ಮ ಮಮ್ಮಿಗೆ ಹೇಳ್ತೀನಿ ನಾ ಆತ ನಿನ್ಗೇನ್ ಬೇಕು ಹೇಳ ನಾವ್ ಹೇಳಂಗಿಲ್ಲ ನೀವು ತಿಳ್ಕೊಬೇಕು ಹೌದಿಲ್ವ ನಾವೇನ್ ಹೇಳಿದ್ರಿಂದನ ಏನ್ ಬೇಕು ಹೇಳು ಕಾರ್ ಗಾಡಿ ಬೇಕು ಏನ್ ಮನಿ ಬೇಕು ಏನ್ ಬೇಕು ಬಂಗಾರ ಬೇಕು ನಾನು ಕೊಡೋ ಸನಾತಿಲ್ಲ ನಿನಗೆ ಅವಾಗ ಹೇಳ್ಬೇಕಿತ್ತು ಈಗ ಏನೈತ್ರಿ ಈಗ ಹೇಳಿದ್ರೆ ಏನ್ ಕೇಳ್ತಾರೆ ಎದಕ್ ಕೇಳೋದಿಲ್ಲ ನೀ ಕೇಳಿಸ್ಬೇಕಲ್ಲ ಬಂಗಾರದಾಗ ಏನ್ ಇರ್ತೈತಿ ಒಂದ್ ಪ್ರೀತಿ ಇರಂಗಿಲ್ಲ ಒಂದ್ ಏನೂ ಇರಂಗಿಲ್ಲ ಬಂಗಾರ ಹತ್ರ ಸಾಯ್ತಾನ ಏನು ಹೊತ್ಕೊಂಡ್ ಹೋಗ್ತೀವಿ ನಾನ್ ಇಲ್ಲೇ ಇಟ್ಟು ಹೋಗ್ತೀವಿ ಅನ್ನೇನ್ ಯಾರು ಅದು ಅಲ್ಲಿ ಮಟ್ಟ ಇರೋ ಮಟ್ಟ ಬೇಕಲ್ಲ ಬಂಗಾರ ಕೈಯಾಗ ದಿವ್ಸ ಇರ್ಲಾರ್ದು ಈಗ ಎಲ್ಲ ಬಂದೈತಂದ್ರ ಅವ ತಲಿ ತುಂಬಿಸಿರ್ಬೇಕ್ರಿ ಅದಕ್ಕ ತಲಿ ತುಂಬಸಕ್ಕೆ ತಲಿ ತುಂಬಿಸಕೇನ್ರಿ ಅವ್ ಹೇಳ್ಯಾನ್ರಿ ಅವ ತಲ್ಯಾಗ ತೊಗೊಂಡಾನ ಅದಕ್ಕರಿ ಅವನ್ನ ಜಸ್ಟ್ ಹೇಳ್ದೆ ಅವ 8 ಲಕ್ಷ ನೋಡಪ್ಪ ಅಂತಂದೆ 20-30 ಲಕ್ಷ ರೂಪಾಯಿ ಕೊಟ್ರ ಅವನಿಗೆ ಲೈಫ್ ಸೆಟ್ಲ್ ಆಗಿಲ್ಲ ಅವಂದ ಏನ್ ಅವ್ರವ್ರ ಹಣೆ ಬರ ಇನ್ನೇನೈತಿ ಅಟ್ ಲಕ್ಕಿ ಅವ್ರ ಲಕ್ಕಿ ಅದಾರ ಇನ್ನೇನೈತಿ ಅಷ್ಟೇ ಅವ್ರ ಲಕ್ಕಿ ಅದಾರ ನಾನ್ ಲಕ್ಕಿ ಇದೀನಿ ಅಟ್ಟ ನೀ ಫುಲ್ ಲಕ್ಕಿ ಇದೀ ಅದೇ ನೀ ನಾನ್ ಮಾಡ್ಕೊಂಡಿದ್ದ ಕಾಣ್ಲಕ್ಕಿ ಇದಿ ಅಷ್ಟೇ ಏನ್ ಮಾಡಕ್ ಬರುದಿಲ್ಲ ಅವ್ ಈಗ ಡೈರೆಕ್ಟ್ ಆಗಿ ಹೇಳಲ್ರಿ ಇನ್ ಡೈರೆಕ್ಟ್ ಆಗಿ ಹೇಳಕತ್ತಾನ ಬಂಗಾರ ಕೊಡು ಹಂಗ್ ಕೊಡು ಅಂತ ಹೇಳಿ ನಮ್ಮ ಮಮ್ಮಿ ಪಪ್ಪ ಏನ ಬಂಗಾರ ಇದು ನೋಡ್ ಕೊಟ್ಟಿಲ್ಲ ಅವ್ನ ಮನಸ್ಸು ಅವ್ನ ಗುಣ ನೋಡ್ಕೊಟ್ಟಾರ ಅದನ್ನ ತಿಳ್ಕೊಬೇಕಿತ್ತು ಅದು ದೊಡ್ಡ ಮನಸ್ಸು ಅಂತಾರ ನಿಂದು ಮನಸ್ಸು ನೋಡ್ಕೊಟ್ಟಾರ ಅವ್ರು ದೊಡ್ಡ ಗುಣ ಐತ್ ಅಂತ ಹೇಳಿ ಅವ್ರ ಆಸ್ತಿ ಅಂತಸು ಬಂಗಾರ ನೋಡ್ಕೊಟ್ಟಿಲ್ಲ ನಿನ್ನ ಸ್ವಲ್ಪ ದೊಡ್ಡ ಗುಣ ಮಾಡ್ಬೇಕಾಗಿತ್ತಲ್ಲ ನಾನು ನನ್ ದೊಡ್ಡ ಗುಣ ನೋಡ್ಯಾರ ಅವರು ದೊಡ್ಡ ಗುಣ ಮಾಡೋದಕ್ಕಿಲ್ಲ ಏನಂತ ಹೇಳ್ತಿ ಎಲ್ಲಿ ಏನ್ ಹೇಳಕ್ ಹೊಂಟಿ ಇಲ್ಲೇ ಹೇಳ ಹೊರಗೆ ಹೋಗಿ ಹೇಳ್ಬೇಡ ನಾವು ಸ್ವಲ್ಪ ಜಾಸ್ತಿ ಹೇಳ್ತೀವಿ ನೀ ಕಮ್ಮಿ ಹೇಳ್ದ ಅಂದ್ರೆ ಮತ್ತೆ ಎಲ್ಲುಂಟಿ ಎಲ್ಲುಂಟಿ ಬಿಡನಿ ಎಲ್ಲುಂಟಿ ಬಿಡ ಎಲ್ಕೋತಿ ಎಲ್ಲೋತಿ ಎಲ್ಲೋತಿಲಿ ಈ ಬಾಲಿ ಒಳಗೆ ಬಾ ಒಳಗೆ ಬ್ರ್ಯಾಂಕ್ ಮಾಡಿದೈತಿ ಬ್ರ್ಯಾಂಕ್ ಮಾಡಿದೈತಿ ಮೂರು ಮಂದಿ ಕೂಡ ಅವರು ಕೂಡ ಕರೆಗೂ ಕರೀಲಿ ಬ್ರ್ಯಾಂಕ್ ಮಾಡಿದೈತಿ ಚಪ್ಪಲ್ ಬಿಡು ತುಳಿದ ಕಚ್ಚ ತುಳಿದೈತಿ ಪ್ರ್ಯಾಂಕ್ ಮಾಡಿದೈತಿ 3 ಮಂದಿ ಕೂಡ ಪ್ರ್ಯಾಂಕ್ ಮಾಡ್ರ ಹೇಳಿದ್ದೆ ಅಂದ್ರ ಇಟ್ಟು ಹೇಳಕತ್ತಿಲ್ಲ ವಿಡಿಯೋ ತೋರಿಸ್ತೀನಿ ಬಾ ನನಗೆ ವಿಡಿಯೋ ತೋರಿಸ್ತೀನಿ ಬಾ ಇನ್ನೂ ರೀ ನಮ್ಮ ಅಕ್ಕ ನಮ್ಮ ಮಮ್ಮಿಗೂ ಇನ್ನೂ ಪ್ರ್ಯಾಂಕ್ ಮಾಡಕ್ ಬರೋದಿಲ್ರಿ ಚಂದಕ್ಕೆ ಇನ್ನೂ ಸ್ವಲ್ಪ ಹೆಂಗ ಇವ್ರು ಹೇಳ್ಬೇಕಲ್ಲ ಸರಿಯಾಗಿ ಇನ್ನೂ ಸರಿಯಾಗಿ ಮಾಡಿಲ್ಲ ಕೊಡುವ ಅಂತ ಹೇಳ್ಬೇಕು ಅವ್ರಿಗೆ ಹಿಂಗೆ ನಕ್ಕೋತ ಹೇಳ್ತಾರ ನಿನಗ್ಯಾರು ಕೊಡೋದ್ರಿ ಹೇಳ್ಬೇಕು ಸೀದಾ ಹಂಗೆ ಪ್ರ್ಯಾಂಕ್ ಅಂತಾರ ಇನ್ನೂ ಮಜಾ ಬರ್ತಿತ್ತು ಆದ್ರೂ ಇಟ್ಟಕ್ಕೆ ಕೇಳಾಕತ್ತಲ್ಲ ಬಿಡ್ರಿ ಹೋಗ್ಲಿ ಹಂಗೆ ಅಂದಿದ್ರೆ ಇನ್ನೂ ಆತಿತ್ತು ನೋಡ್ರಿ ನಮ್ಮ ಮನ್ಯಾಗ ತಗೊಳ್ಳೋದು ನಮ್ಮ ಮಂದಿ ಹೋಗಿ ಇಲ್ಲೇ ಇಲ್ಲ ಅಲ್ಲವ ನಮ್ಮ ಮಂದಿ ಯಾರು ಹೋಗಿ ಕೇಳಿಲ್ಲ ಏನೂ ಇಲ್ಲ ಮಾಡ್ತಾರ ಬಟ್ ಅದು ನನಗೂ ತಪ್ಪು ಅನ್ಸುತ್ತೆ
ತಗೊಳ್ಳೋದು ಕೊಡೋದು. ಯಾಕಂದ್ರೆ ಒಂದು ಹುಡುಗಿ ಯಾರೇ ಹುಡುಗಿರ್ಲಿ ಬೆಳೆಸ್ಬೇಕಂದ್ರೆ ಎಷ್ಟು ಅವಪ್ಪ ಕಷ್ಟಪಟ್ಟಿರ್ತಾರೆ. ಸುಮ್ಮ ಹಿಂಗೆ ಕೊಡು ಅಂದ್ರೆ ತಪ್ಪು. ನಮ್ಮ ಮನೆಗೆ ಹತ್ರ ಈ ಒಂದು ಅಣ್ಣ ಆಗಲಿ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಯಾರೂ ಹಂಗೆ ತೊಗೊಂಡಿಲ್ರಿ, ಯಾರೂ ಏನೂ ಇಲ್ಲ. ಸೊ ತಗೊಳ್ಳೋದು ಮಾಡೋದು ಭಾಳ ತಪ್ಪೈತದ. ಮೊದ್ಲು ಪದ್ಧತಿ ಬಂದಿತ್ತದ. ಎಷ್ಟೋ ಮಂದಿ ಎಲ್ಲ ಸಾಲ ಮಾಡ್ಕೊಂಡಿರ್ತಾರ್ರಿ ಪಾಪ. ಸಾಲ ಮಾಡಿ ಇದ್ದವ್ರು ಕೊಡ್ತಾರ, ಅದು ಸೆಕೆಂಡ್ರಿ. ಇರ್ಲದವ್ರು ಎಟ್ಟು ನೋಡಿವ್ರಿ ಸಾಲ ಮಾಡ್ಕೊಂಡು ಮದುವೆ ಮಾಡಿಸ್ತಾರ, ಹುಯ್ಯತ್ತೆ ರೊಕ್ಕ ಹಾಕತ್ತಾರ. ಏಯಪ್ಪ ನಾತ್ರ 8 ಸಲ ಆಗ್ತದೆ ಹೇಳಿದಿಲ್ಲ ನಿಮ್ಮ ಮಮ್ಮಿಗೆ ಸಿಂಪಲ್ ಮದುವೆ ಮಾಡ್ಕೊಳ್ಳೋಣ ಅಂತೇಳಿ. ಅಂದ್ರೆ ಕೇಳಿದ್ರೆ ಅವರು ಪ್ರ್ಯಾಂಕ್ಲಿ ಬಂಗಿ ಅಂತ ಹೇಳಾಕತ್ತೀರಿಲ್ಲ. ಪ್ರ್ಯಾಂಕ್ಲಿ ಇಲ್ಲ ನೋಡಿ, ಇಲ್ಲಿ ಚಾಲು ಮಾಡಿ ನೋಡಿ, ಇದು ನೋಡಿದು ಪ್ರ್ಯಾಂಕ್ ಇಲ್ಲಿ ಚಾಲು ಮಾಡಿಟ್ಟು ನೋಡಗ ವಿಡಿಯೋ ರೆಕಾರ್ಡ್ ಮಾಡತ್ತಿ ನೋಡಿ. ಇಲ್ಲಿ ನೋಡಿಲ್ಲ ವಿಡಿಯೋ ರೆಕಾರ್ಡ್ ಮಾಡತ್ತಿ ನೋಡಿ. ಪ್ರ್ಯಾಂಕ್ ಅಂತ ಹೇಳತ್ತಿಲ್ಲ, ಇಬ್ರು ಕೂಡ ತಿಳಿದಿಲ್ಲ ಪ್ರ್ಯಾಂಕ್ ಅಂತ ಮಂಗೆ ಪ್ರ್ಯಾಂಕ್ ಅಲ್ಲ. ನಮ್ಮ ಅಕ್ಕ ಅದೇ ಹೇಳ್ತಿಲ್ರಿ, ಇವು ಮಾಡೋದು ಫಸ್ಟ್ ಆಫ್ ಆಲ್ ತಗೊಳ್ಳೋದು ಕೊಡೋದು ಏನೈತಿಲ್ಲ ಇದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಇದ್ದವ್ರು ಕೊಡ್ತಾರಲ್ಲ ಅದು ಸೆಕೆಂಡ್ರಿ. ಬಟ್ ನಾವಾಗಿ ಹುಡುಗರಾಗಿ ಡಿಮಾಂಡ್ ಮಾಡೋದು ಭಾಳ ತಪ್ಪ. ಈಗೆಲ್ಲ ಕಮ್ಮಿ ಆಗಿತ್ತು ಹಂಗೆ ನೋಡಿದ್ರು, ಬಟ್ ಆದ್ರೂ ಹಳ್ಳಿ ಸೈಡ್ ಭಾಳ ಐತಿ. ಈಗಾದ್ರೂ ಹಳ್ಳಿ ಸೈಡ್ ಐತಿ. ಅದು ಹೆಂಗೆ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಮನುಷ್ಯ ಈಗೂ ಮ್ಯಾಗ ತೊಗೊಂಡ್ಬಿಡ್ತಾನೆ ರೀ. ಇವರಷ್ಟು ಕೊಟ್ರ ಅವ್ರ ಮಧ್ಯೆ ಅವರಷ್ಟು ಕೊಟ್ರ ನಾವು ಕೊಡೋಮು, ಅದೆಲ್ಲ ನಮಗತ್ರ ಇಷ್ಟ ಆಗೋದಿಲ್ಲ ರೀ. ಅಕ್ಕಾಗ ಅಂದಿದ್ದೆ ನಾನು, ಅಂದ್ರೂ ಅಕ್ಕನೂ ಚಲೋ ಮದುವೆ ಮಾಡಿಕೊಟ್ರ. ಅಷ್ಟು ಬೇಡ ಸಿಂಪಲ್ ಆಗಿರೋ ಅಂತಂದಿದ್ದೆ. ಬಟ್ ಆಕೆ ಇಡೀ ಊರಿಗೆ ಕರೆದಿಲ್ಲ ಅವಾಗ. 200 ಮಂದಿ ಬಂದಿದ್ರಲ್ಲ, ಈಗ ಖುಷಿ ಆದ್ಲು ನೋಡ್ರಿ. ಈಗ ಖುಷಿ ಆದ್ಲು. ಸುಮ್ನೆ ಹೇಳ್ಬೇಕು ನಿಮ್ ತಾಯಿ ತಂದಿ ನಾನು ನಮ್ಮ ಗಂಡಿಗೆ ಏನ್ ಕೊಟ್ರಿ ಒಂದ್ ಕಾರ್ ಕೊಡಿಸ್ರಿ ಅನ್ಬೇಕು ನೀನು. ಬೇಡಪ್ಪ ಹಂಗ ಏನು ಬೇಡ, ಹಂಗ ಬೇಡಪ್ಪ. ನಮಗೆ ಹಂಗ ಸುಮ್ನೆ ಅನ್ನೋದು ಬೇಡ ಹಂಗ ಬೇಡ. ಇಬ್ರು ದುಡ್ಕೊಂಡೆ ಬಂಗಾರ ಮಾಡೋದ್ರಿ, ಆಸೆ ಪಡೋದ್ ಬೇಡ. ಎಸ್ ಅದು ರೀ, ಇಬ್ರು ಕೂಡ ಶ್ರಮ ಪಡ್ಬೇಕ್ರಿ, ಅದ್ರಲ್ಲಿ ಇರ್ತೈತಿ. ಸುಮ್ಮನೆ ಏನೋ ಒಬ್ರದ್ದು ಹಾಕೊಂಡು ಹೌದು. ಅಂದ್ರು ನಮ್ಮ ಮಮ್ಮಿ ಇನ್ನೂ ಚಂದ ಮಾಡಿಲ್ರಿ, ಇನ್ನೂ ಪ್ರ್ಯಾಂಕ್ ಇನ್ನೂ ಅವ್ರು ಕಲಿಸ್ತೇವೆ ಚಂದಾಗಿ ಹೆಂಗೆ ಮಾಡ್ಬೇಕಂತೇಳಿ. ಹೆಂಗೆ ಕಟ್ಟ ನಿಂದಿರ್ಬೇಕು, ಹಿಂಗೆ ನಗುದು ಇದು ಮಾಡ್ಬಾರ್ದಾಗ ಕಂಡಾಗ ನೀರು ಹೆಂಗ ಕಪಾಳಕ್ಕೆ ಏರ್ಬೇಕು ಹಂಗ ಪ್ರ್ಯಾಂಕ್ ಮಾಡ್ಬೇಕು. ಫುಲ್ ಸೀರಿಯಸ್ ಮಾಡ್ಬೇಕು. ನಗೋದಿಲ್ಲ, ನಗದೇ ಮಾಡ್ಬಾರ್ದು, ಫುಲ್ ಸೀರಿಯಸ್ ಮಾಡ್ಬೇಕು. ನಮ್ಗ ಹಂಗ್ ಬರಂಗಿಲ್ಲ, ಯಾಕಂದ್ರೆ ಮೊಮ್ಮಗ ಆಗ್ತಿದ್ದಾರೆ. ಇದ್ರೇನಾತ ಪ್ರ್ಯಾಂಕ್ ಅದ ಅದಕ್ಕೇನೈತಿ ಮಾಡೋದು. $100 ಅದೊಂದು ನೋಡ್ರಿ. ಇಲ್ಲೇ ಮನಿ ನಮ್ಮ ಅಕ್ಕನು ಇಲ್ಲೇ ಬಾಜು ಮನಿ ಹಿಡ್ದಾಳೆ. ಏನ್ರ ಪಟ್ಟ ಚುಪ್ಪ ಹಾಕೊಂಡು ಹೋಗಿ ಬಿಡ್ತಾಳೆ.